ದೇಶದಾದ್ಯಂತ ನೀಟ್ ಮರು ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. ಬೆಂಗಳೂರಲ್ಲಿ ನೀಟ್ ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. 3 ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿದ್ದು ಪೋಷಕರು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಅಂತದ್ದೇನಾಯ್ತು ನೋಡ್ಕೊಂಬನ್ನಿ. ನಾನು 2 ಮಿನಿಟ್ಸ್ ಅಷ್ಟೇ ಲೇಟ್ ಆಗಿತ್ತು. 3 ಜನ ವೇಟ್ ಮಾಡಿದ್ರು. ಎಲ್ಲರೂ ಕೇಳ್ಕೊಂಡು ಅವ್ರು ಯಾರು ಬಿಡ್ಲಿಲ್ಲ ಸರ್. ಕಣ್ಣೀರು, ಆಕ್ರೋಶ, ಗೇಟ್ ಹತ್ತಿ ಒಳನುಗ್ಗಲು ಯತ್ನ, ಪೋಷಕರ ರೋಷಾವೇಶ, ಪೊಲೀಸರಿಂದ ನೇಮದ ಪಾಠ, ನೀಟ್ ಮರು ಪರೀಕ್ಷೆಯಲ್ಲಿ ಹೈಡ್ರಾಮಾ. ಬೆಂಗಳೂರಿನ ಆರ್ಸಿ ಕಾಲೇಜಿನ ಮುಂಭಾಗ ಅಕ್ಷರಶಃ ರಣಾಂಗಣ. ನೀಟ್ ಪರೀಕ್ಷಾ ಕೇಂದ್ರಗಳ ಮುಂದೆ ಹೈಡ್ರಾಮಾ. ಮೇ ತಿಂಗಳು 3ನೇ ತಾರೀಕು ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಬಳಿಕ ರಾಜಸ್ಥಾನದಲ್ಲಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ಬಯಲಾಗಿತ್ತು. ಟೆಲಿಗ್ರಾಂನಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿರುವುದು ಬೆಳಕಿಗೆ ಬಂದಿತ್ತು. ಬಳಿಕ ದೇಶದಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ವಿದ್ಯಾರ್ಥಿ ಸಂಘಟನೆಗಳ ಪ್ರತಿಭಟನೆ ತೀವ್ರಗೊಂಡು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಕೇಳಿಬಂದಿತ್ತು. ನಂತರ ಎನ್ಟಿಎ ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಿತ್ತು. ಈ ಘಟನೆಗೆ ವಿಷಾದ ವ್ಯಕ್ತಪಡಿಸಿದ ಕೇಂದ್ರ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷೆ ರದ್ದುಗೊಳಿಸಿ ಮರುಪರೀಕ್ಷೆ ನಡೆಸುವ ನಿರ್ಧಾರ ಕೈಗೊಂಡಿತ್ತು. ಇಂದು ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆಯಿತು. ಹಲವೆಡೆ ಹೈಡ್ರಾಮಕ್ಕೆ ಕಾರಣವಾಯಿತು. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಮರುಪರೀಕ್ಷೆ ನಡೆದಿದೆ. ಬೆಂಗಳೂರು ಪೊಲೀಸ್ ಇಲಾಖೆಯಿಂದ ಜಿಲ್ಲಾಡಳಿತದಿಂದ ಭದ್ರತೆ ಕೈಗೊಳ್ಳಲಾಗಿತ್ತು. ಪರೀಕ್ಷಾ ಕೇಂದ್ರದ ಹೊರಗಡೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡುವ ಬ್ಯಾನರ್ ಹಾಕಲಾಗಿತ್ತು. 2 ಗಂಟೆಗೆ ಪರೀಕ್ಷೆ ಆರಂಭವಾಗಿದ್ದು ಮಧ್ಯಾಹ್ನ 1:30ಕ್ಕೆ ಪರೀಕ್ಷಾ ಕೇಂದ್ರಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಆದರೆ ಕೆಲ ಪರೀಕ್ಷಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ತಡವಾಗಿ ಬಂದರು. ಮಧ್ಯಾಹ್ನ 1:30ಕ್ಕೆ ಪರೀಕ್ಷಾ ಕೇಂದ್ರ ಕ್ಲೋಸ್. 1:32ಕ್ಕೆ ಬಂದ ವಿದ್ಯಾರ್ಥಿನಿಗೆ ಎಕ್ಸಾಮ್ ಮಿಸ್. ಬೆಂಗಳೂರಿನಲ್ಲಿ ಆರ್ಸಿ ಕಾಲೇಜಿನ ನೀಟ್ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿನಿಯೊಬ್ಬರು 1-2 ನಿಮಿಷ ತಡವಾಗಿ ಬಂದಿದ್ದಾರೆ. 1 ಗಂಟೆ 32 ನಿಮಿಷಕ್ಕೆ ಬಂದ ಕಾರಣ ಪರೀಕ್ಷೆ ಬರೆಯಲು ಅವಕಾಶ ಸಿಗದೆ ಪರೀಕ್ಷಾರ್ಥಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಮತ್ತೋರ್ವ ವಿದ್ಯಾರ್ಥಿನಿ ಕಳೆದ ಬಾರಿಯ ಹಾಲ್ ಟಿಕೆಟ್ ತಂದು ಎಡವಟ್ಟು ಮಾಡಿಕೊಂಡು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಮತ್ತೋರ್ವ ವಿದ್ಯಾರ್ಥಿನಿ ನವರಂಗ್ ಬಳಿ ಬಸ್ ಸಿಗೋದು ತಡವಾದ ಹಿನ್ನೆಲೆ ಪರೀಕ್ಷೆ ಮಿಸ್ ಮಾಡಿಕೊಂಡು ಕಣ್ಣೀರು ಹಾಕಿದ್ದಾರೆ. ಅವ್ರು ಬಿಡ್ಲಿಲ್ಲ ಸರ್. ನಾನು 2 ಮಿನಿಟ್ಸ್ ಅಷ್ಟೇ ಲೇಟ್ ಆಗಿತ್ತು. 3 ಜನ ವೇಟ್ ಮಾಡಿದ್ರು. ಎಲ್ಲರೂ ಕೇಳ್ಕೊಂಡು ಅವ್ರು ಯಾರು ಬಿಡ್ಲಿಲ್ಲ ಸರ್. ಸರ್ ನವರಂಗಲ್ಲಿ 12 ಗಂಟೆಯಿಂದ ಕಾಯ್ತಾ ಇದ್ದೆ ಸರ್. ಒಂದು ಬಸ್ ಬರ್ಲಿಲ್ಲ ಈ ಕಡೆ. ನಾನು ಈ ರೂಟ್ ಬಂದಿರೋದೇ ಫಸ್ಟ್ ಟೈಮ್. ನನ್ನ ಹತ್ರ ಫೋನ್ ಇಲ್ಲ, ಕ್ಯಾಶ್ ಇಲ್ಲ. ನಾನು ಹೇಗ್ ಬರ್ಲಿ ಈ ಕಡೆ? ಇನ್ನು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮ ಇದ್ದ ಕಾರಣ ಪರೀಕ್ಷಾ ಕೇಂದ್ರಕ್ಕೆ ಬರಲು ತಡವಾಯಿತು ಅನ್ನೋ ಆರೋಪ ಕೇಳಿಬಂದಿದೆ. ಆದರೆ ಇಂದು ಪದಗ್ರಹಣ ಕಾರ್ಯಕ್ರಮ, ಯೋಗ ದಿನಾಚರಣೆ, ಮ್ಯಾರಥಾನ್ ಇರೋ ಹಿನ್ನೆಲೆ ನಿನ್ನೆ ಗೃಹ ಇಲಾಖೆ ಎಚ್ಚರಿಕೆ ವಹಿಸಿತ್ತು. ನೀಟ್ ಪರೀಕ್ಷಾರ್ಥಿಗಳಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಿತ್ತು. ಬೆಂಗಳೂರಿನಲ್ಲಿ ಸಂಚಾರ ನಿಯಮದಲ್ಲಿ ಪೊಲೀಸ್ ಇಲಾಖೆ ಬದಲಾವಣೆ ಮಾಡಿತ್ತು. ಸುಗಮ ಸಂಚಾರಕ್ಕೆ ಸಹಾಯವಾಗಲು ಸಹಾಯವಾಣಿ ತೆರೆಯಲಾಗಿತ್ತು. ನಿಗದಿತ ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ತಲುಪಲು ಸಹಾಯ ಮಾಡಲಾಗಿತ್ತು. ತುಸು ಬೇಗವೇ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಸೂಚಿಸಲಾಗಿತ್ತು. ಆದರೆ ಪದಗ್ರಹಣ ಕಾರ್ಯಕ್ರಮದಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ನಮ್ಮ ಮಕ್ಕಳು ಎಕ್ಸಾಮ್ ಸೆಂಟರ್ಗೆ ಬರೋದು ಲೇಟ್ ಆಯಿತು ಅಂತ ಪೋಷಕರು ಆರೋಪಿಸಿದ್ದಾರೆ. ಅವ್ರು ಲೇಟಾಗಿ ಬಂದ್ರು. ಅವ್ರು ಬೇಡೋದಕ್ಕೆ 2 ನಿಮಿಷ ಲೇಟಾಗಿ ಬಂದ್ರು. ಅದಕ್ಕೆ ವಿದ್ಯಾರ್ಥಿಗಳಿಗಾಗಿ 45 ನಿಮಿಷ ಕಾದ ಮೋದಿ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಾಹ್ನ 1:15 ಸುಮಾರಿಗೆ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು. ನಿಯಮಗಳ ಪ್ರಕಾರ ವಿಮಾನ ನಿಲ್ದಾಣದಿಂದ ಅವರು ನೇರವಾಗಿ ತಮ್ಮ ಅಧಿಕೃತ ನಿವಾಸಕ್ಕೆ ತೆರಳಬೇಕಿತ್ತು. ಆದರೆ ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ದೇಶದಾದ್ಯಂತ ನೀಟ್ ಯುಜಿ ಮರು ಪರೀಕ್ಷೆಗಳು ಆರಂಭವಾಗಲಿದ್ದು, ಈ ಸಮಯದಲ್ಲಿ ದೆಹಲಿಯ ಅನೇಕ ಭಾಗಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಧಾವಿಸ್ತಾ ಇದ್ರು.
ಪರೀಕ್ಷಾರ್ಥಿಗಳಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಧಾನಿ ಮೋದಿ ತಮ್ಮ ಭದ್ರತಾ ಸಿಬ್ಬಂದಿಗಳಿಗೆ ರೋಡ್ ಕ್ಲೋಸ್ ಮಾಡದಂತೆ ಸೂಚಿಸಿದ್ರು. ವಿಮಾನ ನಿಲ್ದಾಣದ ವಿಐಪಿ ಲಾಂಚ್ನಲ್ಲೇ ಸುಮಾರು 45 ನಿಮಿಷಗಳ ಕಾಲ ಕುಳಿತಿದ್ರು. ನೀಟ್ ಪರೀಕ್ಷೆ ಆರಂಭವಾದ ಬಳಿಕ ತಮ್ಮ ನಿವಾಸಕ್ಕೆ ತೆರಳಿದ್ರು. ಒಟ್ನಲ್ಲಿ ನೀಟ್ ಎಕ್ಸಾಮ್ ಎನ್ಟಿಎ ಕಡೆಯಿಂದ ನೀಟ್ ಆಗಿರುವುದು ಮೇಲ್ನೋಟಕ್ಕೆ ನೀಟ್ ಆಗಿ ಕಾಣ್ತಾ ಇದೆ. ಆದರೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಂದ ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿದ್ದು ಪೋಷಕರಲ್ಲಿ ಬೇಸರ ಹುಟ್ಟಿಸಿದೆ.